ಎಸ್ಟಿಸಿ ಸ್ವತಂತ್ರ ಪಿಯು ಕಾಲೇಜಿನಲ್ಲಿ ಅದ್ದೂರಿ ಸ್ವಾಗತ ಸಮಾರಂಭ. ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಸಮೀಪದ ಎಸ್ಟಿಸಿ ಸ್ವತಂತ್ರ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ಸಮಾರಂಭ ನೆರವೇರಿತು. ಎಸ್ಟಿಸಿ ಸ್ವತಂತ್ರ ಪಿಯು ಕಾಲೇಜು ಹಾಗೂ ಮಹಾದೇವ ವಿದ್ಯಾಸಂಸ್ಥೆಗಳ ಟ್ರಸ್ಟ್ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ನವರಸ ಎಂಬ ವೇದಿಕೆಯಡಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣವೇ ಪ್ರಮುಖ ಅಸ್ತ್ರ. ಶಿಕ್ಷಣ ಕೇವಲ ಉದ್ಯೋಗ ಪಡೆಯಲು ಮಾತ್ರವಲ್ಲ, ಜ್ಞಾನ, ಸಂಸ್ಕಾರ, ಆತ್ಮವಿಶ್ವಾಸ ಹಾಗೂ ಉತ್ತಮ ವ್ಯಕ್ತಿತ್ವವನ್ನ ಬೆಳೆಸುವ ಶಕ್ತಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಸ್ಟಿಸಿ ಸ್ವತಂತ್ರ ಪಿಯು ಕಾಲೇಜಿನ ಪ್ರಾಂಶುಪಾಲ ಕೆಸಿ ಚಂದ್ರಶೇಖರ್ ಚಾರಿ ಮಾತನಾಡಿ, ಧನಕ್ಕಿಂತ ಜ್ಞಾನವೇ ನಿಜವಾದ ಆಸ್ತಿ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇನ್ನು ಕಾಲೇಜಿನ ಕಾರ್ಯದರ್ಶಿ ಉಷಾ ಗಂಗಾಧರ್ ಮಾತನಾಡಿ, ಮೊಬೈಲ್ ಅನ್ನು ಜ್ಞಾನ ಮತ್ತು ಶಿಕ್ಷಣಕ್ಕಾಗಿ ಬಳಸಿಕೊಳ್ಳಬೇಕು. ಅದರ ದುರ್ಬಳಕೆಯಿಂದ ದೂರವಿದ್ದು ಅಮೂಲ್ಯ ಸಮಯವನ್ನ ವಿದ್ಯಾಭ್ಯಾಸಕ್ಕೆ ಮೀಸಲಿಡಬೇಕು ಎಂದು ಸಲಹೆ ನೀಡಿದರು. ಮತ್ತು ಪ್ರತಿಭಾನ್ವಿತ ಅಂಧ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಂಪೂರ್ಣ ಉಚಿತ ಎಂದು ಘೋಷಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಎಎಸ್ಐ ಮುನಿಗುರಪ್ಪ, ಗಾಂಜಾ ಸೇರಿದಂತೆ ಯಾವುದೇ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಬಾರದು. ಸಾಧಕರನ್ನ ಆದರ್ಶವಾಗಿಟ್ಟುಕೊಂಡು ಪರಿಶ್ರಮದಿಂದ ಗುರಿ ಸಾಧಿಸಬೇಕು ಎಂದು ತಿಳಿಸಿದರು. ಮೊಬೈಲ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಬಳಸಿಕೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕು. ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದು ಉತ್ತಮ ಪುಸ್ತಕಗಳನ್ನು ಓದಿ ತಂದೆ ತಾಯಿ ಹಾಗೂ ವಿದ್ಯಾಸಂಸ್ಥೆಗೆ ಹೆಸರು ತರಬೇಕು ಎಂದರು. ಹೆಣ್ಣು ವಿದ್ಯಾರ್ಥಿಗಳು ಅನಗತ್ಯ ಆಕರ್ಷಣೆಗಳಿಗೆ ಒಳಗಾಗದೆ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿ ಸ್ವಾವಲಂಬಿಗಳಾಗಬೇಕು. ಯಾವುದೇ ಕಿರುಕುಳ ಎದುರಾದರೂ ಭಯ ಪಡದೆ ಪೊಲೀಸರ ನೆರವು ಪಡೆಯಬೇಕು ಎಂದು ಧೈರ್ಯವನ್ನ ತುಂಬಿದರು. ಕಾರ್ಯಕ್ರಮದಲ್ಲಿ ಗಣ್ಯರನ್ನ ಸನ್ಮಾನಿಸಿ ಸಸಿಗಳನ್ನ ನೀಡಿ ಗೌರವಿಸಲಾಯಿತು. ಉಪನ್ಯಾಸಕರು, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನ ಹಾಗೂ ಗಣ್ಯರ ಮಾರ್ಗದರ್ಶನದೊಂದಿಗೆ ಎಸ್ಟಿಸಿ ಸ್ವತಂತ್ರ ಪಿಯು ಕಾಲೇಜಿನ ಸ್ವಾಗತ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ನೀವು ಒಂದು ಆಶ್ವಾಸನೆ ಇಟ್ಟು ನಿಮ್ಮ ಮಕ್ಕಳನ್ನು ಕಳಿಸಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತೆ ಮುಂದೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಕಾಲೇಜಿನ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಅಡಚಣೆ ಇಲ್ಲದರೆ, ಯಾವುದೇ ರೀತಿಯ ಹೆಸಿಟೇಷನ್ ಇಲ್ಲದರೆ ಕೂಡ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಮ್ಮೆಲ್ಲರೂ ಕೋರ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಕಾಲೇಜು ಹೊಂದಿದ ತಕ್ಷಣ ನೀವು ಸಾಕಷ್ಟು ಹಿರಿಯರೆಲ್ಲರೂ ನಿಮಗೆ ಸಾಕಷ್ಟು ಹೇಳಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ, ಜ್ಞಾನಾರ್ಜನೆಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನಿಮಗೆ ಕಥೆಯ ಸಮೇತ ನಿಮಗೆ ಒಂದು ಸ್ಟೋರೀಸು ನಿಮಗೆ ಅರ್ಥ ಆಗತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಕೂತ್ಕೊಂಡು ಎಲ್ಲ ಕೇಳ್ತಾ ಇದ್ದೆ. ನಿಮ್ಮ ಒಂದು ಈ PUC ಶಿಕ್ಷಣ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಒಂದು ಅತಿ ಮುಖ್ಯವಾದ ಘಟ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ 10th ಮುಗಿಸಿದ ತಕ್ಷಣ ನೀವು ಕಾಲೇಜ್ ಲೈಫ್ ಅಂದಿದ ತಕ್ಷಣ ನಾವು ತುಂಬ ಆರಾಮಾಗಿ ಫ್ರೀ ಆಗಿರ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡು ನೀವು ಕಾಲೇಜಿಗೆ ಸೇರ್ಕೋತೀರ. ಖಂಡಿತವಾಗ್ಲೂ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUC ನಿಮಗೆ ನಿಜವಾಗ್ಲೂ ನಿಮ್ಮ ಒಂದು ಜೀವನನ ಒಂದು ತೀರ್ಮಾನ ಮಾಡುವಂಥ ಅತಿ ಮುಖ್ಯವಾದ ಘಟಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನೀವು ಜ್ಞಾನಾರ್ಜನೆ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟು. ಸೊ ನೀವು ಪಾಠ ಕಲಿಬೇಕಾದ್ದು ತುಂಬ ಇದೆ. ಸೊ ಆ ಕಲಿಕೆಯಲ್ಲಿ ನಿಮಗೆ ಗುರುಗಳೆಲ್ಲರೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಉಪನ್ಯಾಸಕರು ರೆಡಿ ಇರ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ. ನಾನು ಒಂದು ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಶ್ರೀನಿವಾಸಪುರ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿ ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಡೈವರ್ಷನ್ ಇಲ್ಲ. ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನೆಲ್ಲ ಉಪನ್ಯಾಸಕರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಹೇಳ್ತಾ ಇರ್ತಾರೆ, ಇಲ್ಲಿ ಪಾಠ ಮಾಡಬೇಕು ಅಂತ ಹೇಳಿದ್ರೆ 4 hours 5 hours 6 hours ಮಕ್ಕಳು ಕೂಡ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಪಾಠನ ಕೇಳ್ತಾ ಇರ್ತಾರೆ. ಬೇರೆ ಕಡೆ ಸ್ವಲ್ಪ ಇಷ್ಟು ಕಾನ್ಸಂಟ್ರೇಷನ್ ಇರಲ್ಲ.
ಅದಕ್ಕೆ ಇವತ್ತಿನ ಇಷ್ಟು ಸ್ಪೀಚ್ ಮಾಡ್ತಾ ಇದ್ರು ನೀವು ಒಂಚೂರು ಶಬ್ದ ಇಲ್ದಿರ ಕೂತಿರೋದಕ್ಕೆ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೆ ನೀವು ಒಂದು ದೊಡ್ಡ ಚಪ್ಪಾಳೆ ಹೊಡ್ಕೊಳ್ಳೇಬೇಕು. ಇದನ್ನ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕಂಟಿನ್ಯೂ ಮಾಡಿ. ಸೊ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಗುರಿ ಮುಟ್ಟೋ ಒಂದು ಕಾನ್ಸಂಟ್ರೇಷನ್ ಇರ್ಬೇಕು. ಮುಂದೆ ಗುರಿ ಹಿಂದೆ ಗುರುಗಳು ಅಂತ ಯಾವಾಗಲೂ ಎಲ್ಲರೂ ಹೇಳ್ತಾ ಇದ್ದಾರೆ ಹಿರಿಯರು. ಖಂಡಿತವಾಗ್ಲೂ ಅದು ಸತ್ಯವಾದಂಥ ವಿಚಾರ. ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ನಮಗೆ ಗುರು ಇಲ್ದಿರ ನಾವೇನು ಕಲೀಲಿಕ್ಕೆ ಆಗೋದಿಲ್ಲ. ನಿಮಗೆ ಗೂಗಲ್ಗೆ ಹೋಗಿ ಏನು ಬೇಕಾದರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆದರೆ ಅದನ್ನು ಹೇಳ್ಕೊಡೋ ಒಂದು ಡೈರೆಕ್ಷನ್ ಬೇಕಾಗಿ ಗುರುಗಳಿಂದನೇ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಮತ್ತು ಪೋಷಕರಲ್ಲಿ ನಾನು ಸವಿನಯ ಒಂದು ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಆದಷ್ಟು ಮೊಬೈಲಿಂದ ದೂರ ಇಡಿ. ಮೊಬೈಲ್ ಇವತ್ತು ಮಕ್ಕಳನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸಂಬಂಧಗಳನ್ನ ಕಡ್ಕೋತಾ ಇದ್ದಾರೆ, ಸ್ನೇಹಗಳನ್ನ ಕಡ್ಕೋತಾ ಇದ್ದಾರೆ, ಅವರ ಜ್ಞಾನಾರ್ಜನೆಗಳನ್ನ ಕಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಮೊಬೈಲಿಂದ ನೀವು ಮಕ್ಕಳನ್ನ ದೂರ ಇರಿ. ನೀವು ಸಹ ಮಕ್ಕಳೇ ಮೊಬೈಲ್ನ ಆದಷ್ಟು ದೂರ ಇರಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ಕಾಲೇಜಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹೆಸರನ್ನು ತಗೊಂಡ್ಬಂದು ನಿಮ್ಮ ಪೋಷಕರಿಗೆ ಮತ್ತು ನಮ್ಮ ಕಾಲೇಜಿಗೂ ಕೂಡ ಒಳ್ಳೆ ಹೆಸರನ್ನ ಕೊಡ್ತೀರಾ. ನಿಮ್ಮ ಒಂದು ಕೀರ್ತಿ ಇನ್ನೂ ಹೆಚ್ಚು ಹೆಚ್ಚು ಬರಲಿ. ಸೊ ನಾನು ಕಡೆಯದಾಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಫಸ್ಟ್ ನಾನು ಮಾಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ ಅನ್ನೋ ಒಂದು ಮಾತನ್ನು ಬಿಟ್ಬಿಡಿ. ಯಾವಾಗಲೂ ನೆಗೆಟಿವ್ ಥಾಟ್ಸ್ ಇರಬಾರ್ದು, ಯಾವಾಗಲೂ ಪಾಸಿಟಿವ್ ಆಗಿ ಥಾಟ್ ಮಾಡಬೇಕು. ಸೊ ನೀವು ನಿಮ್ಮಲ್ಲಿ ನಂಬಿಕೆ ಇಟ್ಟಾಗ ನಾನು ಮಾಡಬಲ್ಲೆ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆಗ ಖಂಡಿತವಾಗ್ಲೂ ನೀವು ಏನು ಅನ್ಕೊಂಡಿದ್ದೀರಾ ಆ ಗುರಿನ ನೀವು ತಲುಪ್ತೀರಾ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಆ ಸರಸ್ವತಿ ಮಾತೆ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಕೂಡ ಜ್ಞಾನಾರ್ಜನೆ ಇನ್ನು ಹೆಚ್ಚು ಹೆಚ್ಚು ಬರಲಿ. ತುಂಬ ಖುಷಿ ಆಗತ್ತೆ. ಯಾಕೆಂದರೆ ಇನ್ನೂ ಹೊಸದು ನಾವೆಲ್ಲ ಈ ಥರ ಇದ್ದೀವಿ ಅಂತ ಅನ್ಕೊಳೋದು ಬೇಡ. ನಿಮ್ಮ ಒಂದು ಜರ್ನಿ, ನಿಮ್ಮ ಒಂದು ಪ್ರಯಾಣ ಇದೇ ರೀತಿ ಮುಂದುವರಿಲಿ. ನಿಮ್ಮನ್ನ ಜೀವನ ಪೂರ್ತಿ ತುಂಬ ಸುಂದರಮಯವಾಗಿರಲಿ. ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಬೇಕು. ಯಾವ ಥರ ಕನಸು ಕಾಣಬೇಕು ಅಂತ ಹೇಳಿದ್ರೆ ನಿದ್ದೆನೇ ಬರಬಾರ್ದು, ಅಂತ ದೊಡ್ಡ ಕನಸನ್ನ ಕಾಣಿ ಅಂತ ಹೇಳ್ತಾರೆ. ನೀವು ಕೂಡ ಆ ಥರ ಕನಸನ್ನ ಕಾಣಿ ಅಂತ ಹೇಳ್ತಾ ನಿಮ್ಮ ಕನಸೆಲ್ಲ ನನಸಾಗ್ಲಿ. ನಿಮ್ಮ ಪೋಷಕರ ಒಂದು ಕನಸು ಕೂಡ ನನಸಾಗ್ಲಿ. ನಮ್ಮ ಕಾಲೇಜಿನ ಒಂದು ಕೀರ್ತಿ ಪತಾಕಿ ಇನ್ನೂ ಹೆಚ್ಚಿಗೆ ಹಾರಲಿ ಅಂತ ಎಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅನಂತ. ಆದರೂ ಹೆಮ್ಮೆ ಅನಿಸುತ್ತೆ. ಆಕೆ ಕಾನ್ಫಿಡೆನ್ಸ್ ನೋಡಿದ್ರೆ ಎಲ್ರಿಗೂ ಖುಷಿ ಅನಿಸುತ್ತೆ. ನಾನು STC ಪರವಾಗಿ, STC ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪರವಾಗಿ ಹೇಳ್ತಾ ಇದ್ದೀನಿ, ಆ ಮಗು ಹೈಯರ್ ಎಜುಕೇಷನ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ರೆ ನಾನು ಫುಲ್ ಫ್ರೀ ಎಜುಕೇಷನ್ ಕೊಡ್ತೀನಿ ಟಿಲ್ MBA. ಯಾಕೆಂದರೆ ಅಷ್ಟು ಟಾಪರ್ ಆಗಿ ಅವಳು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿದಾಗ ನಮ್ಮದು ಒಂದು ಅಲ್ಪ ಅಷ್ಟೇ. ಸೊ ಆ ಮಗುಗೆ ನಾನು ಕಂಪ್ಲೀಟ್ ಪ್ರೋತ್ಸಾಹ ಕೊಡ್ತೀನಿ. ಮತ್ತು ಏನಾದರೂ ಬೇಕು ಅಂತ ಹೇಳಿದ್ರೆ ಬುಕ್ಸು ಮತ್ತೊಂದು ಇನ್ನೇನಾದರೂ ಬೇಕು ಅಂದರೂ ಕೂಡ ನಾನು ಅದನ್ನು ಪ್ರೊವೈಡ್ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ನಮ್ಮ STC ಗ್ರೂಪಿಂದ ಆ ಮಗುಗೆ ಫುಲ್ ಎಜುಕೇಷನ್ ಟಿಲ್ PG ಎಲ್ಲಿ ತನಕ ಓದುತ್ತೋ ಮಗು, ಇನ್ನೂ PhD ಕೂಡ ಮಾಡ್ತೀನಿ ಅಂದರೂ ಕೂಡ ನಾನು ಫ್ರೀಯಾಗಿ ಅದನ್ನು ಕೂಡ ನಾವೇ ಬೇರ್ ಮಾಡ್ತೀವಿ, ಅದರದ್ದು ಫೀಸಸ್ ಎಲ್ಲ. ಸೊ ಇಷ್ಟು ಅನುಕೂಲತೆ ನಾನು ಆ ಮಗುನ ಮಾಡ್ತೀನಿ. ಆ ಮಗುಗೆ ಆ ಭಗವಂತ ಮುಂದಿನ ಜನ್ಮದಲ್ಲಾದರೂ 2 ಕಣ್ಣು ಕೊಡಲಿ. ನಿಜವಾಗ್ಲೂ ನಾನೇನಾದರೂ ಕೊಡೋ ಹಾಗಿದ್ರೆ ಖಂಡಿತವಾಗ್ಲೂ ಕೊಟ್ಬಿಡ್ತಾ ಇದ್ದೆ ಒಂದು ಕಣ್ಣು. ಅಷ್ಟು ಬೇಜಾರಾಗುತ್ತೆ. ಆದರೂ ಕೂಡ ಅವಳಲ್ಲಿರೋ ಒಂದು ಎನ್ಕರೇಜ್ಮೆಂಟು, ಅವಳಿಗೆ ಸಹಾನುಭೂತಿ ಬೇಡ, ಅವಳಿಗೆ ಪ್ರೋತ್ಸಾಹ ಬೇಕು ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಅವಳ ಫ್ರೆಂಡ್ಸ್ ಇದ್ದೀರಿ, ಎಲ್ಲರೂ ಕೂಡ ಆಕೆಗೆ ಪ್ರೋತ್ಸಾಹ ಕೊಡಿ, ಸಹಾನುಭೂತಿ ತೋರಿಸ್ಬೇಡಿ, ಪ್ರೋತ್ಸಾಹ ಕೊಡಿ. ಖಂಡಿತವಾಗ್ಲೂ ಆ ಮಗು ಬೇಗ ಮೇಲೆ ಬರುತ್ತೆ ಅಂತ ಆಶೀರ್ವದಿಸಿ. ಆ ಭಗವಂತನ ಆಶೀರ್ವಾದ ಆ ಮಗು ಮೇಲೆ ಯಾವಾಗಲೂ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ವಿಜ್ಞಾನಿಗಳಾಗಬಹುದು ಅಥವಾ ಮಹಾನ್ ವ್ಯಕ್ತಿಗಳಾಗಿರ್ಬಹುದು, ಅವರ ಒಂದು ಜೀವನ ಚರಿತ್ರೆಯನ್ನು ನೀವು ನೋಡಿದಾಗ ಅವರು ಸಹ ಬಹಳ ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ವೇದಾಂತಗಳನ್ನು ಮಾಡಿ ಒಳ್ಳೆಯ ಸಮಾಜದಲ್ಲಿ ಇವತ್ತಿನ ದಿವಸ ಎಷ್ಟೋ ಅಜರಾಮರರಾಗಿದ್ದಾರೆ.
ಅದೇ ರೀತಿ ನೀವು ಕೂಡ ಆಗಬೇಕು. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನಾನು ಪೊಲೀಸ್ ಆಗಿ ಹೇಳೋದು ಹಿಂದೆ, ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಈ ಮಾದಕ ವಸ್ತುಗಳನ್ನು ದೂರ ಮಾಡ್ಕೋಬೇಕು. ಯಾರೇ ಆಗಲಿ ದಯವಿಟ್ಟು ನಮ್ಮ ಗಂಡ್ಮಕ್ಳು ಮಾದಕ ವ್ಯಸನರಾಗಬಾರ್ದು. ಈ ದಿನ ಬಹಳಷ್ಟು ಕೆಡ್ತಾ ಇದ್ದಾರೆ ಮಾದಕ ವ್ಯಸನ. ಏನೋ ಒಂದು ಸೂಪಾಂತರ ಅದೇನೋ ನೆಕ್ಸ್ಟ್ ಇಂದ ಮುಂದುವರೆದ್ರೆ ಈ ಗಾಂಜಾ ಅದು ಇದು ಈ ಕೆಲವು ಕೆಟ್ಟ ಹುಡುಗರು ಇರ್ತಾರೆ. ಆ ಒಬ್ಬ ಕೆಟ್ಟ ಹುಡುಗ 10 ಜನದ ಹುಡುಗರನ್ನು ಕೆಡಿಸ್ತಾನೆ. ಆ 10 ಜನ ಹುಡುಗರು ಇಡೀ 100 ಜನನ ಕೆಡಿಸ್ತಾರೆ. ದಯವಿಟ್ಟು ಅದಕ್ಕೆ ದಾಸರಾಗಬೇಕು. ಇನ್ನೊಂದು, ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀವಿ. ಇವತ್ತು ಮೊಬೈಲು ನಮ್ಮ ಅವಿಭಾಜ್ಯ ಅಂಗ ಆಗೋಗಿದೆ. ಎಲ್ಲದಕ್ಕೂ ಮೊಬೈಲ್ ಬೇಕಾಗಿದೆ. ಮೊಬೈಲಲ್ಲೂ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಆ ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹೋಗ್ಬೋದು. ಅದು ಕೆಟ್ಟದಾದರೆ ಖಂಡಿತವಾಗ್ಲೂ ನಾವು ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ. ಹಾಗಾಗಿ ದಯವಿಟ್ಟು ಗಂಡು ಮಕ್ಕಳು ಬಹಳ ಹುಷಾರಾಗಿ ಈ ವಿದ್ಯೆಯನ್ನು ಕಲಿತು ಒಳ್ಳೆ ಕಾಲೇಜಿಗೆ ಬಂದಿದ್ದೀರಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಜ್ಞಾನ ಇಲ್ಲಿ ನೋಡ್ತಾ ಇದ್ದೀನಿ. ಒಳ್ಳೆ ಇಂಗ್ಲೀಷ್ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ನಮ್ಮ ಹೆಣ್ಮಕ್ಳು ಅಷ್ಟೇ. ನಮ್ಮ ಹೆಣ್ಮಕ್ಳು ಈಗ ಟೀನೇಜ್ ಇದ್ದೀರಿ. ಬಹಳ ಒಳ್ಳೆಯ ಒಂದು ವಯಸ್ಸಲ್ಲಿ ಈಗ ಒಳ್ಳೆಯ ಒಂದು ವಿದ್ಯೆಯನ್ನು ಕಲಿಯುವಂಥ ವಯಸ್ಸು. ನಿಮ್ಮ ಲೈಫ್ ಈಗ ಹೇಗಿದೆ ಅಂದರೆ ವೈಟ್ ಪೇಪರ್ ಥರ. ನಿಮ್ಮ ಲೈಫನ್ನು ವೈಟ್ ಪೇಪರ್ ಮೇಲೆ ನೀವು ಹೆಂಗಾದ್ರೂ ಬರ್ಕೋಬೋದು. ಸೊ ಹಾಗಾಗಿ ಈ ಒಂದು ಕೆಟ್ಟ ಗುಣಗಳ ಜನರ ಮಧ್ಯೆ ಕೆಟ್ಟ ಗುಣಗಳನ್ನು ಕಲಿದೆ ಒಳ್ಳೆಯ ಒಂದು ಪುಸ್ತಕದ ಕಡೆ ಗಮನ ಹರಿಸಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ವಿದ್ಯೆ ಕಲಿತರೆ ಖಂಡಿತವಾಗ್ಲೂ ನೀವು ಸಹ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು. ಈ ದಿನ ನೋಡ್ತಾ ಇದ್ದೀವಿ ನಾವು ಪ್ರತಿ ದಿವಸ ಕೂಡ ಈ ಸ್ಟೇಷನ್ಸಲ್ಲಿ ಕಂಪ್ಲೇಂಟ್ ಬರ್ತಾ ಇರ್ತವೆ. ಇಂತೆಂಥ ಕಂಪ್ಲೇಂಟ್ ಬರ್ತಾ ಇರ್ತೀವಿ ಅಂತಂದರೆ ಈ ಬಾಲ್ಯ ವಿವಾಹ, ಲವ್ ಮ್ಯಾರೇಜು, ಇದಕ್ಕೆಲ್ಲ ಕೂಡ ಇವತ್ತಿನ ದಿವಸ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ತಂದೆ ತಾಯಿ ಏನೋ ಅವರು ಜವಾಬ್ದಾರಿ ತಪ್ಪಿಸ್ಕೋಬೇಕಂತ ಹೇಳ್ಬಿಟ್ಟು 16-17 ಮುಗಿಸ್ಬಿಡ್ತಾರೆ. ಬಟ್ ಆ ಮಗುವಿನ ಭವಿಷ್ಯ ಹೇಗಾಗುತ್ತಂತಂದರೆ ಖಂಡಿತವಾಗ್ಲೂ ಬಹಳ ದುಸ್ತರ ಆಗೋದು. ಅದು ಬೇಡ. 18 ವರ್ಷದ ಮೇಲ್ಮಟ್ಟ 19 ವರ್ಷಕ್ಕೆ ಮದುವೆ ಅಂತ ವಯಸ್ಸು ಅಂತಿರುತ್ತೆ. ನಂತರ ಈ ಮಕ್ಕಳು ಈ ಕೆಲವೊಂದು ಪುಡಾರಿಗಳು ನಿಮ್ಮನ್ನು ಫಾಲೋ ಮಾಡೋದು, ನಿಮ್ಮನ್ನು ಇದು ಮಾಡೋದು, ಚೇಂಜ್ ಮಾಡೋದು ಅವೆಲ್ಲ ಮಾಡ್ತಾರೆ. ಅವಕ್ಕೆಲ್ಲ ಹೆದರ್ಕೋಬೇಡಿ, ನಾವಿದ್ದೀವಿ. 112 ಏನು 112 ಅಂತ ಕಾಲ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ 10-15 ನಿಮಿಷದಲ್ಲಿ ನೀವಿರೋ ಕಡೆನೇ ಅದಕ್ಕಂತಲೇ ಹೆಣ್ಣು ಮಕ್ಕಳಿಗಂತಲೇ ನೀವು ಹೆಣ್ಣು ಮಕ್ಕಳ ಸಮಸ್ಯೆಗಂತಲೇ ಹೇಳ್ಬಿಟ್ಟು 112 ಅಂತ ಒಂದು ಪೊಲೀಸ್ 112 ಫೋನ್ ನಂಬರ್ ಹೊತ್ತಿದ್ರೆ ಒಂದು 5 ನಿಮಿಷದ ಒಳಗಡೆ ನಿಮಗೆ 5-10 ನಿಮಿಷದ ಒಳಗಡೆ ನಿಮ್ಮ ಇರೋ ಕಡೆನೇ ಪೊಲೀಸ್ ಬರುತ್ತೆ. ನೀವೇನು ಹೆದರ್ಕೋಬೇಕಾಗಿರ್ತಕ್ಕಂಥದ್ದಿಲ್ಲ ಅಂತ ಹುಡುಗರಿಗೆ. ಕಾಲೇಜುಗಳ ಹತ್ರ ಬರೋಂಥ ಈ ಪರೋಡಿ ಹುಡುಗರಿಗೆ ಹೆದರ್ಕೋಬೇಡಿ. ಖಂಡಿತವಾಗ್ಲೂ ನಾವಿದ್ದೀವಿ. 24/7 ನಾವು ನಿಮ್ಮ ಸೇವೆಯಲ್ಲಿ ಇರ್ತೀವಿ. ಹಾಗಾಗಿ ಹೆಣ್ಮಕ್ಳು ದಯವಿಟ್ಟು ಯಾವುದಕ್ಕೂ ಹೆದರ್ಕೋಬೇಡಿ, ಧೈರ್ಯವಾಗಿರಿ, ಚೆನ್ನಾಗಿ ಓದಬೇಕು. ನಂತರ ಈ ಕೆಲವೊಂದು ಇದನ್ನು ಈ ವಯಸ್ಸಲ್ಲಿ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲೋ ಹೋಗಿ ಅನ್ನೋದು ಮತ್ತೊಂದು ಇದೆಲ್ಲ ಬೇಡ. ವಿದ್ಯೆ ವಿನಯಕ್ಕೆ ಭೂಷಣ. ವಿದ್ಯೆ ಇರಬೇಕು ಫಸ್ಟ್ ಆಫ್ ಆಲ್. ವಿದ್ಯೆ ಇದ್ದರೆ ಮುಂದಿನ ಭವಿಷ್ಯ. ಇನ್ನು ಪಿ ಯು ಸಿ ಆದಮೇಲೆ ಡಿಗ್ರಿ, ಇದಾದಮೇಲೆ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇರ್ತದೆ. ಸೊ ಹಂಗಾಗಿ ಇವತ್ತಿನ ದಿವಸ ನಾನು ಪೊಲೀಸ್ ಆಗಿ ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಒಳ್ಳೆ ಅಧಿಕಾರಿಗಳಾಗಬೇಕು, ಒಳ್ಳೆಯ ಒಂದು ಪ್ರಜೆಗಳಾಗಬೇಕು, ಸಮಾಜವನ್ನು ಒಳ್ಳೆಯ ಸಮಾಜವನ್ನಾಗಿ ಮಾಡಬೇಕಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಈ ನನ್ನ ಮಾತುಗಳು ಹೇಳಲಿಕ್ಕೆ ಬೇಕು ಅಂತ ಕೇಳುವಂಥ ಪರಿಸ್ಥಿತಿ ಅಲ್ಲ, ನಮ್ಮ ಕರ್ತವ್ಯವನ್ನಷ್ಟೇ ಮಾಡಬೇಕು. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರಿರ್ತಾರೆ. ಒಂದು ಒಳ್ಳೆಯ ದೇವಸ್ಥಾನದಲ್ಲಿ, ಒಂದು ದೊಡ್ಡ ದೇವಸ್ಥಾನದಲ್ಲಿ ಅರ್ಚಕರಿರ್ತಾರೆ. ಸೊ ಅರ್ಚಕರು ಏನು ಮಾಡ್ತಾರೆ, ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಊರಿನ ಸಮಸ್ತ ಜನರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರ್ತಾರೆ. ಒಂದು ದಿವಸ ಹೀಗೆ ಏನು ಮಾಡ್ತದೆ, ಪ್ರವಾಹ ಉಂಟಾಗುತ್ತೆ. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಆಮೇಲೆ ಹೇಳ್ತೀನಿ ಇದರ ಅರ್ಥ ಏನು ಅಂತ. ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನೂ ಕೆಲವ್ರಿಗೆ ಕಷ್ಟ ಆಗುತ್ತೆ. ಕೇಳಿಸ್ಕೊಳ್ಳಿ ದಯವಿಟ್ಟು ಒಂದು 2 ನಿಮಿಷ, ನಿಮ್ಗೆ ಅನುಕೂಲ ಆಗುವಂಥ ಮಾತೇನೆ. ಸೊ ಊರಿನ ಜನ